ಇಡೀ ಜೀವನವನ್ನು ಹೋರಾಟವಾಗಿ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮುಖಾಂತರ ಸಮಸ್ತ 145 ಕೋಟಿ ಜನ ಇವತ್ತು ನಾವು ಅಖಂಡ ಭಾರತದಲ್ಲಿ ಸಮೃದ್ಧವಾಗಿದ್ದೀವಿ. ನಮ್ಮ ದೇಶ ನಾನಾ ಜಾತಿ ಧರ್ಮ ರಾಜ್ಯಗಳಿಂದ ಕೂಡಿರ್ತಕ್ಕಂಥ ದೇಶ. ಆದರೂ ಸಹಿತ ಇವತ್ತು ಒಗ್ಗಟ್ಟಿಗೆ ಕಾರಣ ಅಂಬೇಡ್ಕರ್ ಅವರ ಸಂವಿಧಾನ. ಅವರ ಆಶಯದಂತೆ ಇಂದಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಕೂಡ ದೀನರಿಗೆ, ದಲಿತರಿಗೆ, ಕಟ್ಟಕಡೆಯ ಬಡವರಿಗೆ ಇವತ್ತು ವಿಶೇಷವಾದ ಯೋಜನೆಗಳನ್ನು ಕೊಡುತ್ತಾ ಎಲ್ಲರೂ ಅಭಿವೃದ್ಧಿ ಆದರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ತದೆ ಅನ್ನೋ ಆಶಯದಲ್ಲಿ ಕೊಂಡೊಯ್ತಾ ಇದ್ದಾರೆ. ಅದೇ ಥರ ಅಂಬೇಡ್ಕರ್ ಅವರು ಶಾಶ್ವತವಾಗಿ ದೇಶದಲ್ಲಿ ಮುಂದಿನ ಯುವ ಪೀಳಿಗೆ ಕೂಡ ಅವರ ಒಂದು ಆದರ್ಶಗಳು, ಅವರ ಒಂದು ಮಾರ್ಗದರ್ಶನ ಉಳಿಬೇಕು ಅಂತೇಳಿ ಅವರಿಗೆ ಸಂಬಂಧಪಟ್ಟಂಥ ಪಂಚ ಸ್ಥಳಗಳನ್ನು, ಪಂಚ ತೀರ್ಥಗಳನ್ನು ಮಾಡಿ ಅವರು ಹುಟ್ಟಿರ್ತಕ್ಕಂಥ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಮತ್ತು ಅವರು ಲಂಡನ್ನಲ್ಲಿ ಅಧ್ಯಯನ ಮಾಡಿದಂಥ ಕೆನ್ರಿ ರಸ್ತೆಯಲ್ಲಿರ್ತಕ್ಕಂಥ ನಿವಾಸವನ್ನು ಮತ್ತು ಅವರು ಬೌದ್ಧ ಧರ್ಮಕ್ಕೆ ದೀಕ್ಷೆ ಪಡೆದಿರ್ತಕ್ಕಂಥ ಮಹಾರಾಷ್ಟ್ರದ ನಾಲ್ಕು ಸ್ಥಳವನ್ನು ಮತ್ತು ಅವರ ಅಂತಿಮ ನಿವಾಸ ಡೆಲ್ಲಿನಲ್ಲಿರ್ತಕ್ಕಂಥ ನಿವಾಸವನ್ನು ಅಲ್ಲಿ ಮಹಾಪರಿನಿರ್ಮಾಣ ಅಂತ ಪರಿವರ್ತನೆ ಮಾಡಿ ಮತ್ತು ಅವರು ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂಥ ಮುಂಬೈ ಸ್ಥಳವನ್ನು ನಿರ್ಮಾಣ ಮಾಡಿ ಇವತ್ತು ಪ್ರವಾಸಿ ತಾಣಗಳನ್ನು ಮಾಡಿ ಮುಂದಿನ ಯುವ ಪೀಳಿಗೆ ಸಹಿತ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಮರವಾಗಿರಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಪರಿಸ್ಥಿತಿಯನ್ನು ಮಾಡಿದ್ದಾರೆ. ಅದರ ಆಶಯದಂತೆ ನಾವು ಅಂಬೇಡ್ಕರ್ ಅವರ ಆಶಯದಂತೆ ಏನು ಸಮಾನತೆಗೋಸ್ಕರ, ನ್ಯಾಯಯುತ ಮೌಲ್ಯಗಳಿಗೋಸ್ಕರ, ಸಹೋದರತ್ವ ಭಾವನೆಗಳಿಗೋಸ್ಕರ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪವನ್ನು ಮಾಡ್ತಾ ಪ್ರತಿಯೊಬ್ಬರಿಗೂ ನಾನು ಅಂಬೇಡ್ಕರ್ ಜಯಂತಿ ಶುಭಾಶಯ ತಿಳಿಸುತ್ತಾ ಎಲ್ಲರಿಗೂ ಅನ್ನಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಶ್ರೀನಿವಾಸಪುರದಲ್ಲಿ ವಿಜೃಂಭಣೆಯಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಜೊತೆಗೂಡಿ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ಸಾರುತ್ತಾ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರ ಒಂದು ಭಾರತಕ್ಕೆ ಅಂಬೇಡ್ಕರ್ ಅವರ ಒಂದು ಭಗವದ್ಗೀತೆ, ರಾಮಾಯಣ ಅನ್ನೋ ರೀತಿಯಲ್ಲಿ ನಮ್ಮನ್ನು ನಾವೆಲ್ಲ ಅದನ್ನು ಹೋಲಿಸ್ಕೊಂಡು ನಮ್ಮ ದೇಶವನ್ನು ರಕ್ಷಿಸ್ಕೊಳ್ತಾ ಇದ್ದೀವಿ. ಈ ದಿನ ಅವರ ಈ ಒಂದು ಹುಟ್ಟುಹಬ್ಬಕ್ಕೆ ಎಲ್ಲರಿಗೂ ಭಾರತದ 140 ಕೋಟಿ ಭಾರತೀಯರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂಬೇಡ್ಕರ್ ಕೆಲವರ ಸೊತ್ತಲ್ಲ, ಅದು ಭಾರತೀಯ ಎಲ್ಲ ಜನಗಳ ಸೊತ್ತಾಗಿ ಹೊರಹೊಮ್ಮಲಿ. ಭಾರತದಲ್ಲಿ ಈ ದಿನ ನರೇಂದ್ರ ಮೋದಿಜಿಯವರು ಪಂಚ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಆ ಕಾರ್ಯಕ್ರಮಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ನಮ್ಮ ಶ್ರೀನಿವಾಸಪುರದಲ್ಲಿ ಈ ಒಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿಜೃಂಭಣೆಯ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಜೈ ಭೀಮ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ. ಇವತ್ತು ಭಾರತ ದೇಶದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 135ನೇ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇಡೀ ಭಾರತ ದೇಶದಲ್ಲಿ. ಅದೇ ರೀತಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಅದ್ದೂರಿಯಾಗಿ ಬಿಜೆಪಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 135ನೇ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಪಾರವಾದಂಥ ಕೊಡುಗೆ ಕೊಡಬೇಕಾದರೂ ಅವರ ಜೀವನ ಶೈಲಿಯನ್ನು ಪ್ರಾರಂಭದಿಂದ ನಾವು ಮಾತುಗಳನ್ನು ಹೇಳಬೇಕಾಗುತ್ತದೆ. ಅವರು ಹುಟ್ಟಿದಂಥ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಆ ಬಡ ಕುಟುಂಬದಿಂದ ಬೆಳೆದು ತಂದೆ ರಾಮ್ಜಿ ಸರ್ಕಾಲ್ ಅವರು, ತಾಯಿ ಭೀಮಾಬಾಯಿ ಅವರು ಆ ಒಂದು ಬಡತನದ ತಂದೆ ತಾಯಿ ಕುಟುಂಬದಲ್ಲಿ ಹುಟ್ಟಿ ಅನೇಕ ಸವಾಲುಗಳನ್ನು ಎದುರಿಸಿ ಈ ದೇಶದಲ್ಲಿ ಅವರು ಕೊಡಬಾರ್ದಂಥ ಕಿರುಕುಳವನ್ನು ಕೊಟ್ಟು ಜಾತಿ ನಿರ್ಣಯಗಳನ್ನು ಮಾಡಿ ಊರು ಹೊರಗೆ ಇಟ್ಟು ಇಷ್ಟೆಲ್ಲ ಕೆರೆ ನೀರು ಮುಟ್ಟಬಾರದು, ಹೋಗಬಾರ್ದು, ಈ ರೀತಿಯಾದ ಮಾನಸಿಕವಾದಂಥ ಹಿಂಸೆಗಳನ್ನು ನೀಡಿದಂಥ ಈ ಜನಸಾಗರ ಅವರನ್ನೆಲ್ಲ ಕೂಡ ಇವತ್ತು ಹಿಮ್ಮೆಟ್ಟಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅದೇ ಹೆಚ್ಚನ್ನು ಕೊಟ್ಟು ಇವತ್ತು ಉನ್ನತ ವಿದ್ಯೆಯನ್ನು ಮಾಡಿ ದೇಶಗಳಲ್ಲಿ ಅನೇಕ ಡಿಗ್ರಿಗಳನ್ನು ಪಡೆದು ತನ್ನ ಸ್ವಾರ್ಥಕ್ಕೆ ಅವರು
ದೊಡ್ಡ ಶ್ರೀಮಂತನಾಗಿ ಅನೇಕ ಡಿಗ್ರಿಗಳನ್ನು ಪಡೆದು ಇವತ್ತು ನಮ್ಮ ಸಮಾಜಕ್ಕೆ ಅವರು ತನಗೆ ತಾನೇ ಅರ್ಪಣೆಯನ್ನು ಮಾಡಿಕೊಂಡಂಥ ವ್ಯಕ್ತಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಅವರ ಹಾದಿಯಲ್ಲಿ ನಾವೆಲ್ಲ ನಡೀಬೇಕು, ಅವರ ಒಂದು ಆದರ್ಶದಲ್ಲಿ ನಾವೆಲ್ಲ ಬೆಳೀಬೇಕು. ಈ ದೇಶಕ್ಕಾಗಿ ನಾವೇನು ಮಾಡಬೇಕು ಮತ್ತು ತಂದೆ ತಾಯಿಗೆ ಹೆಸರು ತರಬೇಕು. ಇವತ್ತು ಅಂಬೇಡ್ಕರ್ ಜೊತೆಯಲ್ಲೇ ತಂದೆ ತಾಯಿ ಕೂಡ ಬರ್ತಾ ಇದ್ದಾರೆ. ಇಡೀ ಭೂಮಂಡಲ ಪಂಚಭೂತಗಳು ಇರುವವರೆಗೂ ಎಷ್ಟು ಪಂಚಭೂತ